ನಮಸ್ಕಾರ. ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ವೀಕ್ಷಕರಿಗೆ ಅನಂತ ಅಭಿನಂದನೆಗಳು. ನೀವು ಅತ್ಯಂತ ಆಸಕ್ತಿಯಿಂದ ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿದ್ದು, ಸಬ್ಸ್ಕ್ರೈಬ್ ಮಾಡುತ್ತಿದ್ದು, ಇನ್ನಷ್ಟು ಜನ ಮಾಡಲು ಪ್ರೋತ್ಸಾಹಿಸಬೇಕು ಹಾಗೂ ಅವರಿಗೆ ಇಂತಹ ಮಾಹಿತಿಗಳು ಈ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗುತ್ತವೆ ಎಂದು ನೀವು ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಎಂದು ಕಳಕಳಿ ವಿನಂತಿ. ಹಾಗೂ ಹಿರಿಯರು ಕಿರಿಯರು ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಊಟ, ಉಪಹಾರ, ವಿಶ್ರಾಂತಿ ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಆರೋಗ್ಯವೇ ಭಾಗ್ಯ. ಆರ್ಥಿಕವಾಗಿ ಸಬಲರಾಗಬೇಕಾದರೆ ದುಡಿಮೆ ಅತ್ಯಂತ ಅವಶ್ಯಕ. ಹಾಗೆಯೇ ಆತ್ಮಸ್ಥೈರ್ಯ, ಮನಃಶಾಂತಿ ಬೇಕೆಂದರೆ ಪೂಜೆ ಪುನಸ್ಕಾರ, ಹಲವಾರು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರುತ್ತದೆ. ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಮನಸ್ಸಿಗೆ ಹೇಗೆ ಸಮಾಧಾನ ಎನಿಸುತ್ತದೆ, ಹಾಗೆ ನಾವು ಅಂದುಕೊಂಡಿದ್ದು ಯಾವುದೂ ಆಗುತ್ತಿರುವುದಿಲ್ಲ. ಆ ದೇವರ ಕೃಪೆಯಿಂದಲೇ ಸಕಲ ಜೀವರಾಶಿಗಳು ನಡೆಯುತ್ತಿರುತ್ತವೆ. ಒಂದು ಹುಲ್ಲು ಕಡ್ಡಿ ಅಳೆಯಾಡಬೇಕೆಂದರೆ ಅವನ ದೇವರ ಕೃಪೆ ಇರಬೇಕು. ಹೆಚ್ಚಿಗೆ ಮಾತನಾಡಿದ್ದರೆ ಕ್ಷಮಿಸಿ. ನನಗೆ ಸ್ವಲ್ಪ ಅನುಭವ ಇರುವುದು ಹಿರಿಯರ ಒಡನಾಟದಿಂದ. ನನ್ನ ಶಾಲೆಯೇನು ಬಹಳವಾಗಿಲ್ಲ. ಇಲ್ಲಿವರೆಗೂ ನನ್ನದು ಚಿಕ್ಕ ಫೋನಿತ್ತು, ಬಟನ್ ಫೋನ್. ಈಗ ಇತ್ತೀಚೆಗೆ ಸ್ಮಾರ್ಟ್ ಫೋನ್ ತೆಗೆದುಕೊಂಡಿದ್ದೇನೆ. ಆವಾಗಿನಿಂದ ಇಂಥ ಒಂದು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಬೇಕೆಂದು ನನ್ನ ಆಶಯ ಮನಸ್ಸಿಗೆ ಅನಿಸಿತು. ಫೋನ್ ತಗೊಂಡಿದ್ದಕ್ಕೂ ಸಾರ್ಥಕತೆ ಆಗಿದೆ ಎಂದು ನನ್ನ ಮನಸ್ಸಿನ ಭಾವನೆ. ಎಲ್ಲ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಅತ್ಯಂತ ಅವಶ್ಯಕವಾಗಿದೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನಿಮ್ಮ ಪ್ರೋತ್ಸಾಹದಿಂದ ನನಗೆ ಅನೇಕ ಜವಾಬ್ದಾರಿಗಳು ಹೆಚ್ಚಿ ನಾನು ಇನ್ನಷ್ಟು ಒಳ್ಳೆಯ ಮಾಹಿತಿಗಳನ್ನು ನೀಡಬೇಕೆಂದು ಭಾವನೆ ಬರುತ್ತದೆ. ನಿಮ್ಮೆಲ್ಲರ ಕೃಪೆ ಹೀಗೆ ಇರಲಿ. ದೇವರ ಕೃಪಾಶೀರ್ವಾದ ನಮ್ಮೆಲ್ಲರ ವೀಕ್ಷಕರ ಮೇಲೆ ಇರಲಿ ಎಂದು ಪ್ರಾರ್ಥಿಸಿ ಧನ್ಯವಾದಗಳು. ಶುಭ ದಿನ. ಸರ್ವರಿಗೆ ಒಳಿತಾಗಲಿ. ಎಲ್ಲರಲ್ಲೂ ದೇವರನ್ನು ನೋಡೋಣ. ಸರ್ವೇ ಜನ ಸುಖಿನೋ ಭವಂತು. ನಿಮ್ಮದೇ ಆಗಿರುವ ಹಿರಿಯರ ಕಿರಿಯರು ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ. ನಿರೂಪಣೆ ಹಾಗೂ ವಿವರಣೆಯಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕಾಗಿ ಕಳಕಳಿ ವಿನಂತಿ. ನಾವಿರುವ ಈಗಿನ ಕ್ಷಣಕ್ಕೆ ನಾವು ಋಣಿಯಾಗಿರಬೇಕು. ಏಕೆಂದರೆ ಒಬ್ಬೊಬ್ಬರಿಗೆ ಕಣ್ಣುಗಳೇ ಇಲ್ಲ. ನಾವು ಈಗ ವಿಡಿಯೋ ನೋಡುತ್ತಿದ್ದೇವೆ ಹಾಗೂ ಹಲವರಿಗೆ ಫೋನೇ ಇಲ್ಲ. ಫೋನ್ ಇದ್ದರೂ ರಿಚಾರ್ಜ್ ಮಾಡಲು ಆರ್ಥಿಕ ಪರಿಸ್ಥಿತಿ ಬೆಂಬಲ ಇರುವುದಿಲ್ಲ. ದೇವರು ನಮ್ಮನ್ನು ಎಷ್ಟೊಂದು ಚೆನ್ನಾಗಿ ಇಟ್ಟಿದ್ದಾನೆ. ಈ ಒಂದು ಪರಿಸ್ಥಿತಿಗೆ ಯಾರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಚಿರಋಣಿಯಾಗಿರೋಣ. ಒಟ್ಟಿನಲ್ಲಿ ನಾವು ಇದ್ದಿದ್ದರಲ್ಲಿ ಸಂತೃಪ್ತಿಯಿಂದ ಇರೋಣ ಎಂದು ನನ್ನ ಆಶಯ. ಸ್ವಲ್ಪ
ದೇವರು ಹುಟ್ಟಿದಾಗಲೇ ಹೂವಿನ ಕಾಶಿ 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 ವಂಡಿನಾವಿಗೆ ಸಾವಿರ ಶಿರಸ್ಸು ಸಾವಿರ ಕಣ್ಣು ಸಾವಿರ ಭುಜ ಮುಂಗಲೆ ಉರಲು ಹಗ್ಗ ಗಜಾಂಕುಶ ಚಂಡ ವೀರಭದ್ರ ಬತ್ತಿಸು ಆಯುಧ ಹಿಡಿದು ಸೊಗಸದ ಬಾಣ ಬಾಕು ಬಿರಿಗಣ್ಣು ಗಂಡು ಕತ್ತರಿ ಎಂಬ ಕಟಾರಿ ರಣಚೂರಿ ಕೋಲಲೆ ಖೋ ಎಂದು ಹರಿದು ಹೋಮಕ್ಕೆ ಬಂದು ವಿಷ್ಣುವೇ ಮೊದಲಾದ ದೇವತೆಗಳನ್ನು ಸೆರೆ ಹಿಡಿದು ಶಿರವನ್ನೇ ಅಗ್ನಿಗೆ ಔಚಿಕೊಂಡು ಸರಸ್ವತಿಯ ಮೂಗನ್ನೇ ಕೊಯ್ದು ಅಗ್ನಿಯ ನಾಲೆಗೆ ಹರಿದು ಸಪ್ತ ಭಾಗವ ಮಾಡಿ 66 ಕೋಟಿ ರಾಕ್ಷಸರನ್ನು ಸುಟ್ಟು ಓಕಳೆಯನ್ನು ಹಾಕುತ್ತಾ ಬರುತ್ತಿರಲು ದಕ್ಷನ ಪತ್ನಿಯು ಬಂದು ಪಾದಕಿಯರಿಗೆ ಬೇಡಿಕೊಳ್ಳಲು ಪತಿಗೆ ಕುರಿಯ ತಲೆಯನ್ನೇ ಇಟ್ಟು ವಿಲಾಸಕ್ಕೆ ಬಂದದ್ದನ್ನು ಕಂಡು ಶಿವನು ಬಪ್ಪರೆ ಬಲ್ಲರೆ ಮಗನೇ ಎಂದು ಸಿಂಹಾಸನ ಮೇಲೆ ಕೂಡಿಸಿ ಬ್ರಹ್ಮಲೋಕದ ಜ್ಞಾನವನ್ನು ಪಂಚಮಂಡಾಸುರನೆಂಬ ರಾಕ್ಷಸನು ಹೋಗಿ ಬ್ರಹ್ಮನು ಮೆಚ್ಚಿ ಅವನಿಗೆ ನಿನ್ನ ಇಚ್ಛೆಯನ್ನು ಕೇಳಲು ಕೇಳಲು ದೇವನಿಂದ ಮರಣ ಬಾರುವಂತೆ ನನಗೆ ಮರಣ ಬಾರುವಂತೆ ವೀರ ಬ್ರಹ್ಮದೇವನು ವರವನ್ನು ನೀಡಿದ್ದೇನೆ ಮನೋನೇತ್ರನಾಗಿ ಎಲ್ಲ ದೇವತೆಗಳಿಗೆ ಮಾಲಕರಿಗೆ ಸಂಕಟವನ್ನು ಕೊಡುತ್ತೇನೆ ದಂಡನೆಯನ್ನು ಕೊಡುತ್ತೇನೆ ಕೂಡಿ ವೀರ ಬಳಿಗೆ ಹೋಗಿ ವೀರ ಮೂರ್ತಿಯಾದ ಶಂಕರನೇ ಈ ದಿವಸ ದೇವತೆಗಳಿಗೆ ವಿಶ್ವಾಸ ಪಡುತ್ತಿರುವುದನ್ನು ಕಂಡು ವೀರ ತಾಳಲಾರದೆ ನಿಮ್ಮ ಹತ್ತಿರ ಬಂದಿರುವೆನೆಂದು ಹೇಳಿದರು. ಆ ವೀರ ಪರಮೇಶ್ವರನು ಹೋಗಿ ನೀವು ಹಿಂದಿರುಗಿಸಬೇಕೆಂದು ಬೇಡಿಕೊಂಡನು. ಪಂಚಮಂಡಾಸುರನು ತನ್ನ ಕೈಲಾಸಪತಿಯಾದ ಹೆಳರಟ್ಟಿಗೆ ಮಾಡಲು ಪರಮೇಶ್ವರನು ಮೂರ್ತಿಯಾದ ಪರಮೇಶ್ವರನು ವೇಷವನ್ನು ಧರಿಸಿದನು. ಗಂಗಮ್ಮನ ವೇಷ ಧರಿಸಿ ವೀರ ಪಂಚಮುಂಡಾಸುರನು ಹೋಗೆಂದು ಹೇಳಿದ ಜ್ಞಾನವನ್ನು ಮಾಡಿದನು. ಚಪ್ಪರಿಸೆ ಪಂಚಮುಂಡಾಸುರನೇ ಜ್ಞಾನವನ್ನು ಮಾಡು ಎಂದು ವೀರ
ಮುಳುಗಿದಾಗ ಓ ಶಂಕರ ಮಾಡಿದ ತಪ್ಪನ್ನು ಕ್ಷಮಿಸಲು ಎಂದು ನಾನು ಮಾಡಿದ ಕ್ಷಮೆಯನ್ನು ಪಂಚಮುಂಡಾಸುರನಿಗೆ ಅವನ ನನ್ನ ಶರೀರವನ್ನು ವೀರ ಪರಮೇಶ್ವರನು ಪಂಚಮುಂಡಾಸುರನೇ ಗಣಪತಿ ಬನ್ನಿ ಕೊಡವನ್ನು ಮಾಡಿದನು ತಲೆಯನ್ನು ತೆಗೆದು ಕೊಡವನ್ನು ಮಾಡಿದನು ಮೊಳಕೈಯನ್ನು ತೆಗೆದು ಅಟ್ಟಿಗೆಯನ್ನು ಮಾಡಿದನು ಅವನ ಬೆರಳುಗಳನ್ನು ಕಿತ್ತು ನೆನವನ್ನು ತೆಗೆದು ಕನಕವನ್ನು ಮಾಡಿದನು ನೆಲೆಯನ್ನು ತೆಗೆದು ಮಾಡಿದನು ಅವನ ರಕ್ತವನ್ನು ತೆಗೆದು ಎಣ್ಣೆಯನ್ನು ಮಾಡಿದನು ರಕ್ತವನ್ನು ತೆಗೆದು ಉಗ್ಗಳಕ್ಕೆ ಎಣ್ಣೆಯನ್ನು ಮಾಡಿದನು ಅವನ ಕಿವಿ ಗದ್ದೆಯನ್ನು ತೆಗೆದು ಮಾಡಿದನು ಕಾಲುಗಳನ್ನು ತೆಗೆದು ಕಾಲನ್ನು ತೆಗೆದು ಕಾಯಿಕೊಂಡು ತೆಗೆದು ಮಾಡಿದನು ತೆಗೆದು ಅವನ ಹೆಬ್ಬಾಳನ್ನು ತೆಗೆದು ಚಿತ್ರವನ್ನಾಗಿ ಮಾಡಿದನು ಬಾಯಿ ಒಳಗಿಂದ
ಯೂಟ್ಯೂಬ್ ಚಾನಲ್ ಐತೆ ನೋಡಪ್ಪ ನಮ್ಮ ಹಿರಿಯರ ಕಿರಿಯರ ಜಗತ್ತು. ನಮಗೂ ಬರ್ಬೇಕು ನೋಡಿ ವಿಡಿಯೋ. ಹಿರಿಯರ ಕಿರಿಯರ ಜಗತ್ತು ಐತಾರೆ ಯೂಟ್ಯೂಬ್ದಾಗ ಬರ್ತಾಯಿದ್ರು. ನಮ್ದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಹಿರಿಯರ ಕಿರಿಯರ ಜಗತ್ತು. ಹಾಂ.
ಕ್ಷಮಿಸಿ. ಪ್ರಾರಂಭದಲ್ಲಿ ಮಾತನಾಡಿರುವ ನಮ್ಮ ಕಿರಿಕಿರಿಯನ್ನು ಅನುಭವಿಸಿದ್ದಕ್ಕೆ ಹಾಗೂ ಮಾತಿನಲ್ಲಿ ಏನಾದರೂ ತಪ್ಪು, ತಡೆ, ಅತಿಶಯೋಕ್ತಿ ಆಗಿದ್ದರೆ ಕ್ಷಮಿಸಬೇಕಾಗಿ ವಿನಂತಿ. ಹೀಗೆ ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲಿರಲಿ. ಹಿರಿಯರು ಕಿರಿಯರು ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ. ಶ್ರೀ ವೀರಭದ್ರೇಶ್ವರ ಶ್ರೀ ಬನಶಂಕರಿ ದೇವಿಯ ಕೃಪಾಶೀರ್ವಾದ ವೀಕ್ಷಕರ ಎಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಶುಭ ದಿನ. ಸರ್ವರಿಗೂ ಒಳಿತಾಗಲಿ. ಎಲ್ಲರಲ್ಲೂ ದೇವರನ್ನು ನೋಡೋಣ. ಸರ್ವೇ ಜನ ಸುಖಿನೋ ಭವಂತು. ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳಿದ್ದೇನೆ. ಏನು ತಪ್ಪು ತಿಳಿದುಕೊಳ್ಳಬೇಡಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಧನ್ಯವಾದಗಳು.